ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿದಿನ ಎಷ್ಟೊಂದು ಸಂಪ್ರದಾಯಗಳನ್ನ ಪಾಲಿಸ್ತೀವಿ ಅಲ್ವಾ? ಆದ್ರೆ ಅವುಗಳ ಹಿಂದೆ ಎಂಥ ಅದ್ಭುತ ಕಥೆಗಳಿರುತ್ತೆ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ. ಇವತ್ತು ಅಂಥದ್ದೇ ಒಂದು ಕಥೆ ಬಗ್ಗೆ ಮಾತಾಡೋಣ. ನಮ್ಮೆಲ್ಲರ ಮನೆಯಂಗಳದಲ್ಲಿರೋ ಆ ಪವಿತ್ರ ತುಳಸಿ ಗಿಡ, ಅದರ ಹಿಂದಿರೋ ದೈವಿಕ ಕಥೆಯೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಲಕ್ಷಾಂತರ ಮನೆಗಳಲ್ಲಿ ನಾವು ತುಳಸಿ ಗಿಡವನ್ನ ನೋಡ್ತೀವಿ. ಆದ್ರೆ ಏನಿದ್ರ ವಿಶೇಷತೆ? ಒಂದು ಸಾಮಾನ್ಯ ಗಿಡಕ್ಕೆ ಇಷ್ಟೊಂದು ಪವಿತ್ರ ಸ್ಥಾನ ಸಿಕ್ಕಿದ್ದಾದ್ರೂ ಹೇಗೆ? ಅದರ ಮೂಲ ರಹಸ್ಯ ಏನು? ಆ ರಹಸ್ಯದ ಹಿಂದಿನ ಕಥೆ ಏನು ಅಂತ ನೋಡೋಣ. ಈ ಪವಿತ್ರ ತುಳಸಿಯ ಕಥೆಯನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಬೃಂದಾ ಅನ್ನೋ ಒಬ್ಬ ಮಹಾನ್ ಭಕ್ತೆಯ ಕಥೆಯನ್ನ ನಾವು ತಿಳ್ಕೋಬೇಕು. ಯಾಕಂದ್ರೆ ಈ ಇಡೀ ಕಥೆಯ ಕೇಂದ್ರಬಿಂದು ಅವಳೆ. ಹಾಗಿದ್ರೆ ಮೊದಲ ಭಾಗಕ್ಕೆ ಹೋಗೋಣ. ಒಂದು ಗಿಡದ ಪವಿತ್ರ ರಹಸ್ಯ. ನೋಡಿ, ಹಿಂದೂ ಧರ್ಮದಲ್ಲಿ ತುಳಸಿ ಅಂದ್ರೆ ಅದು ಕೇವಲ ಒಂದು ಗಿಡ ಅಷ್ಟೇ ಅಲ್ಲ, ಅದೊಂದು ದೈವಿಕ ಸಂಕೇತ. ಬಹುತೇಕ ಪ್ರತಿಯೊಂದು ಮನೆಯ ಅಂಗಳದಲ್ಲೂ ಅದಕ್ಕೊಂದು ವಿಶೇಷವಾದ ಸ್ಥಾನ ಇದ್ದೇ ಇರುತ್ತೆ. ಅಷ್ಟೇ ಯಾಕೆ, ತುಳಸಿ ಎಲೆಗಳಿಲ್ದೆ ಮಹಾವಿಷ್ಣುವಿನ ಪೂಜೆ ಮಾಡಿದ್ರೆ ಆ ಪೂಜೆಯೇ ಅಪೂರ್ಣ ಅಂತಾನೂ ಒಂದು ನಂಬಿಕೆ ಇದೆ. ಈಗ ಎರಡನೇ ಭಾಗಕ್ಕೆ ಬರೋಣ. ಅಜೇಯ, ಅಸುರ ರಾಜ. ಈ ಕಥೆಯ ಪ್ರಮುಖ ಪಾತ್ರಗಳು ಅಂದ್ರೆ ಬೃಂದಾ ಮತ್ತು ಅವಳ ಪತಿ ಜಲಂಧರ. ಬೃಂದಾ ಅಸುರರಾಜನ ಮಗಳಾಗಿದ್ರೂ ಅವಳು ಮಹಾವಿಷ್ಣುವಿನ ಪರಮಭಕ್ತೆ. ಇನ್ನೊಂದು ಕಡೆ ಅವಳ ಗಂಡ ಜಲಂಧರ ಸಮುದ್ರನ ಮಗ, ಶಿವನ ಅಂಶದಿಂದ ಹುಟ್ಟಿದವನು, ಮಹಾಶಕ್ತಿಶಾಲಿ, ಆದ್ರೆ ಅಷ್ಟೇ ಅಹಂಕಾರಿ ಕೂಡ. ಅಂದ್ರೆ ಇಬ್ಬರ ಸ್ವಭಾವಗಳು ಸಂಪೂರ್ಣವಾಗಿ ಬೇರೆ ಬೇರೆ. ಈ ಕಥೆ ಮುಂದೆ ಹೋಗೋಕ್ಕೂ ಮುಂಚೆ ಪಾತಿವ್ರತ್ಯ ಅನ್ನೋ ಒಂದು ಪದದ ಅರ್ಥ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಪಾತಿವ್ರತ್ಯ ಅಂದ್ರೆ ಒಬ್ಬ ಪತ್ನಿ ತನ್ನ ಪತಿ ಮೇಲೆ ಇಡುವ ಅಚಲವಾದ ಭಕ್ತಿ ಮತ್ತು ನಿಷ್ಠೆ. ಈ ಸದ್ಗುಣವೇ ತನ್ನ ಪತಿಗೆ ಒಂದು ರೀತಿಯ ಆಧ್ಯಾತ್ಮಿಕ ರಕ್ಷಾಕವಚವನ್ನ ಸೃಷ್ಟಿ ಮಾಡತ್ತೆ ಅಂತ ನಂಬಲಾಗತ್ತೆ. ಬೃಂದಾಳ ಭಕ್ತಿ ಎಷ್ಟು ಪರಿಶುದ್ಧವಾಗಿತ್ತು ಅಂದ್ರೆ ಅವಳ ಆ ಪಾತಿವೃತ್ಯದ ಶಕ್ತಿಯೇ ಜಲಂಧರನನ್ನ ಸಂಪೂರ್ಣವಾಗಿ ಅಜೇಯನನ್ನಾಗಿ ಮಾಡಿತ್ತು. ಅಂದ್ರೆ ಅವಳು ತನ್ನ ವ್ರತದಲ್ಲಿ ಇರೋವರೆಗೂ ಜಲಂಧರನನ್ನ ಯಾರಿಂದಲೂ ಸೋಲಿಸೋಕೆ ಸಾಧ್ಯವೇ ಇರಲಿಲ್ಲ. ಮುಂದಿನ ಭಾಗ, ದೇವತೆಗಳ ವಿರುದ್ಧ ಯುದ್ಧ. ಸಹಜವಾಗಿಯೇ ತನ್ನ ಈ ಅಜೇಯ ಶಕ್ತಿಯಿಂದ ಜಲಂಧರನಿಗೆ ಅಹಂಕಾರ ತಲೆಗೇರುತ್ತೆ. ಅವನು ದೇವತೆಗಳ ಮೇಲೆ ಯುದ್ಧವನ್ನೇ ಘೋಷಿಸ್ಬಿಡ್ತಾನೆ. ಅವನನ್ನ ಸೋಲಿಸೋದು ಎಷ್ಟು ಕಷ್ಟವಾಗಿತ್ತು ಅಂದ್ರೆ ಸ್ವತಃ ಮಹಾದೇವನಿಗೂ ಅದು ಸಾಧ್ಯವಾಗಲ್ಲ. ಪರಿಸ್ಥಿತಿ ಕೈಮೀರಿ ಹೋದಾಗ ಎಲ್ಲಾ ದೇವತೆಗಳು ಸೇರಿ ಸಹಾಯಕ್ಕಾಗಿ ಮಹಾವಿಷ್ಣುವಿನ ಹತ್ರ ಹೋಗ್ತಾರೆ. ಇಲ್ಲಿಂದ ಕಥೆ ಒಂದು ಗಂಭೀರ ತಿರುವು ಪಡೆಯುತ್ತೆ. ನಾಲ್ಕನೇ ಭಾಗ, ಹೃದಯ ವಿದ್ರಾವಕ ವಂಚನೆ. ಈಗ ದೇವತೆಗಳ ಮುಂದಿದ ದೊಡ್ಡ ಪ್ರಶ್ನೆ ಅಂದ್ರೆ ಸೋಲಿಸಲಾಗದ ಶತ್ರುವನ್ನು ಸೋಲಿಸೋದು ಹೇಗೆ? ಇದು ನಿಜವಾಗ್ಲೂ ಅಸಾಧ್ಯ ಅನ್ನೋ ತರಹದ ಒಂದು ಪರಿಸ್ಥಿತಿ. ಆವಾಗ್ಲೇ ಅವರಿಗೆ ಒಂದು ದಾರಿ ಹೊಳೆಯುತ್ತೆ, ಆದ್ರೆ ಅದು ತುಂಬಾನೇ ಕಠಿಣವಾದ ದಾರಿ. ಜಲಂಧರನನ್ನ ನೇರವಾಗಿ ಸೋಲಿಸೋಕಾಗಲ್ಲ. ಹಾಗಾಗಿ ಅವನ ಶಕ್ತಿಯ ಮೂಲವಾದ ಬೃಂದಾಳ ರಕ್ಷಣಾತ್ಮಕ ವ್ರತವನ್ನೇ ಮುರಿಬೇಕು. ಅದೊಂದೇ ದಾರಿ ಇದ್ದಿದ್ದು. ಆ ದೈವಿಕ ಯೋಜನೆ ಹೀಗಿತ್ತು. ಮಹಾವಿಷ್ಣು ಜಲಂಧರನ ರೂಪವನ್ನೇ ತಾಳಿ ಬೃಂದಾಳ ಅರಮನೆಗೆ ಹೋಗ್ತಾನೆ. ತನ್ನ ಪತಿಯೇ ಯುದ್ಧದಲ್ಲಿ ಗೆದ್ದು ಬಂದ ಅಂತ ಬೃಂದಾ ನಂಬಿಬಿಡ್ತಾಳೆ. ಖುಷಿಯಿಂದ ಅವನನ್ನು ಸ್ವಾಗತಿಸೋಕೆ ತನ್ನ ಪೂಜೆಯನ್ನ ಅರ್ಧಕ್ಕೆ ನಿಲ್ಸಿ ಎದ್ದು ಬರ್ತಾಳೆ. ಅಷ್ಟೇ, ಆ ಕ್ಷಣದಲ್ಲೇ ಅವಳ ವ್ರತ ಭಂಗವಾಗಿ ಹೋಗುತ್ತೆ. ಇಲ್ಲಿ ಬೃಂದಾಳ ವ್ರತ ಮುರಿತೋ, ಅಲ್ಲಿ ಯುದ್ಧಭೂಮಿಯಲ್ಲಿ ಜಲಂಧರನ ರಕ್ಷಾಕವಚ ಚೂರಾಯ್ತು. ಆ ಕ್ಷಣವನ್ನೇ ಕಾಯ್ತಿದ್ದ ಮಹಾದೇವ ಜಲಂಧರನನ್ನ ಸಂಹಾರ ಮಾಡ್ಬಿಡ್ತಾನೆ. ಇಲ್ಲಿಂದ ಕಥೆಯ ಅತ್ಯಂತ ಭಾವನಾತ್ಮಕ ಘಟ್ಟ ಶುರುವಾಗುತ್ತೆ. ಐದನೇ ಭಾಗ, ಶಾಪ, ತ್ಯಾಗ ಮತ್ತು ವರ. ನಡೆದ ಸತ್ಯ ಬೃಂದಾಳಿಗೆ ಗೊತ್ತಾದಾಗ ಅವಳ ಹೃದಯವೇ ಒಡೆದೋಗುತ್ತೆ. ತನಗಾದ ಈ ದ್ರೋಹದಿಂದ ಅವಳು ಸಂಪೂರ್ಣವಾಗಿ ಕುಸಿದೋಗ್ತಾಳೆ. ತಾನು ಆರಾಧಿಸ್ತಿದ್ದ ಮಹಾವಿಷ್ಣುವೇ ಈ ಮೋಸ ಮಾಡಿದ್ದು ಅಂತ ತಿಳಿದಾಗ ಅವಳಿಗೆ ತಡ್ಕೊಳ್ಳೋಕೆ ಆಗಲ್ಲ. ಆ ದುಃಖ ಮತ್ತು ಕೋಪದಲ್ಲಿ ಬೃಂದಾ ಮಹಾವಿಷ್ಣುವಿಗೆ ಶಾಪ ಕೊಡ್ತಾಳೆ. ನನ್ನ ಭಕ್ತಿಗೆ ದ್ರೋಹ ಬಗೆದಿದ್ದಕ್ಕಾಗಿ ನೀನು ಕಲ್ಲಾಗು ಅಂತ. ಆಶ್ಚರ್ಯ ಅಂದ್ರೆ ವಿಷ್ಣು ಆ ಶಾಪವನ್ನು ಗೌರವದಿಂದ ಸ್ವೀಕರಿಸ್ತಾನೆ. ಹಾಗೆ ಅವನು ಪವಿತ್ರ ಶಾಲಿಗ್ರಾಮ ಶಿಲೆಯಾಗಿ ರೂಪಾಂತರಗೊಳ್ಳುತ್ತಾನೆ. ನಾವಿವತ್ತಿಗೂ ಪೂಜೆ ಮಾಡೋ ಶಾಲಿಗ್ರಾಮದ ಹಿಂದಿನ ಕತೆ ಇದೆ. ನಂತರ ಬೃಂದಾ ತನ್ನ ದೇಹವನ್ನು ತ್ಯಜಿಸ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣು ಅವಳಿಗೆ ಒಂದು ವರವನ್ನು ಕೊಡ್ತಾನೆ. ನೀನು ತುಳಸಿ ಗಿಡವಾಗಿ ಮರುಜನ್ಮ ಪಡಿತೀಯ. ನೀನು ನನಗೆ ಎಲ್ಲರಿಗಿಂತ ಪ್ರಿಯಳಾಗುವೆ. ಇನ್ಮುಂದೆ ನಿನ್ನ ಎಲೆಗಳಿಲ್ಲದೆ ನನಗೆ ಮಾಡುವ ಯಾವುದೇ ನೈವೇದ್ಯ ಪೂರ್ಣ ಆಗೋದಿಲ್ಲ ಅಂತ ವರ ನೀಡ್ತಾನೆ. ಈಗ ಕಥೆಯ ಕೊನೆಯ ಭಾಗಕ್ಕೆ ಬರೋಣ.
ಈ ಪುರಾಣದ ಜೀವಂತ ಪರಂಪರೆ ಇವತ್ತಿಗೂ ಹೇಗೆ ಮುಂದುವರೆದಿದೆ ಅಂತ ನೋಡೋಣ. ಹಾಗಿದ್ರೆ ಆ ಪೌರಾಣಿಕ ಘಟನೆಗಳಿಗೂ ನಾವು ಇವತ್ತು ಮಾಡೋ ಆಚರಣೆಗಳಿಗೂ ಏನು ಸಂಬಂಧ ಅಂತ ನೋಡೋಣ. ಬೃಂದ ತನ್ನ ಚಿತಾಭಸ್ಮದಿಂದ ಮರುಜನ್ಮ ಪಡೆದಿದ್ದೇ ಇವತ್ತಿನ ಪವಿತ್ರ ತುಳಸಿ ಪೂಜೆಗೆ ಕಾರಣ. ವಿಷ್ಣುವಿಗೆ ಸಿಕ್ಕಿದ ಶಾಪವೇ ಶಾಲಿಗ್ರಾಮ ಶಿಲೆಯ ಪೂಜೆಗೆ ಮೂಲ. ಮತ್ತು ಅವರಿಬ್ಬರ ಆ ಶಾಶ್ವತ ಪವಿತ್ರ ಬಂಧವೇ ನಾವು ಪ್ರತಿ ವರ್ಷ ಆಚರಿಸೋ ತುಳಸಿ ವಿವಾಹದ ಹಿಂದಿರೋ ಕಥೆ. ಅಂದರೆ ಆ ಮಹಾನ್ ಭಕ್ತೆ ಬೃಂದಾಳೆ ತನ್ನ ತ್ಯಾಗ ಮತ್ತು ಭಕ್ತಿಯ ಸಂಕೇತವಾಗಿ ಪವಿತ್ರ ತುಳಸಿಯಾಗಿ ನಮ್ಮೆಲ್ಲರ ಮನೆಗಳಲ್ಲಿ ಇವತ್ತಿಗೂ ನೆಲೆಸಿದ್ದಾಳೆ. ಹಾಗಿದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಕಣ್ಣು ಮುಂದೆಯೇ ಇರೋ ಇಂತಹ ಸಾಮಾನ್ಯ ಆಚರಣೆಗಳ ಹಿಂದೆ ಇನ್ನೆಷ್ಟು ಪವಿತ್ರ ಅದ್ಭುತ ಕಥೆಗಳು ಅಡಗಿರ್ಬೋದು ಅಲ್ವಾ?